ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಿರ್ಗಂಗಾಧರ ಸ್ವಾಮಿ ಅಂತೇಳಿ. ನಾನು ಡೀನ್ ಫಾರ್ ಪ್ರಮೋಷನ್ ಆ್ಯಂಡ್ ಮಾರ್ಕೆಟಿಂಗ್ GM ಯೂನಿವರ್ಸಿಟಿ ದಾವಣಗೆರೆಗೆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೊತೆ ತೇಜಸ್ವಿ ಕಟ್ಟಿಮನಿ ಅಂತೇಳಿ ಪ್ರೊಫೆಸರು, ಅವರು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಗೆ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ದಿವಸ ನಾವು ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ TV9 ಅವರ ಎಜುಕೇಷನ್ ಎಕ್ಸ್ಪೋ ಅಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇದು ಒಂದು ಒಳ್ಳೆಯ ಸದಾವಕಾಶ. ಇಲ್ಲಿ ತುಂಬ ಬೇರೆ ಬೇರೆ ಯೂನಿವರ್ಸಿಟಿಗಳು, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಎಲ್ಲ ಇಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಇಲ್ಲಿ ಬೇರೆ ಬೇರೆ ಲೊಕೇಶನ್ಗಳಿಂದ ಮಕ್ಕಳು ಮತ್ತು ಅವ್ರ ಪೇರೆಂಟ್ಸ್ ಕೂಡ ಬಂದು ಎಲ್ಲ ಒಂದು ಮಾಹಿತಿನ ತಗೊಳ್ತಿದ್ದಾರೆ. ಇದು ಒಂಥರ ಎಜುಕೇಷನ್ ಹಬ್ಬ ಥರ, ಎಜುಕೇಷನ್ ಫೆಸ್ಟಿವಲ್ ಥರ ನಡೀತಾ ಇದೆ. ಸೊ ಇದರಲ್ಲಿ ನಮ್ಮ GM ಯೂನಿವರ್ಸಿಟಿ ಕೂಡ ಪಾಲ್ಗೊಳ್ತಾ ಇದೆ. ಅದು ಭಾಳ ಸಂತೋಷದ ವಿಷಯ. GM ಯೂನಿವರ್ಸಿಟಿನಲ್ಲಿ ನಮ್ಮ ಯೂನಿಕ್ನೆಸ್ ಏನಿದೆ, ಈ ಎಲ್ಲ ಕಾಲೇಜಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಯೂನಿವರ್ಸಿಟೀಸು, ಬೆಂಗಳೂರು ಕಾಲೇಜಿನವರು ಪಾಲ್ಗೊಳ್ತಿದ್ದಾರೆ. ಇದರಲ್ಲಿ ಸ್ಪೆಷಲ್ ಆಗಿ ದಾವಣಗೆರೆಯಿಂದ, ಔಟ್ ಆಫ್ ಬೆಂಗಳೂರಿಂದ ನಮ್ಮ GM ಯೂನಿವರ್ಸಿಟಿ ಒಂದೇ ಪಾಲ್ಗೊಳ್ತಾ ಇದೆ. ಇದು ಒಂದೇ ಯಾಕಪ್ಪ ಅಂದರೆ, ಈಗ ನಮ್ಮಲ್ಲಿ ಯಾವುದು ನಿಮಗೆ ಪೇರೆಂಟ್ಸಿಗಾಗಲಿ ಮತ್ತು ಸ್ಟೂಡೆಂಟ್ಗಾಗಲಿ ಏನು ಬಯಸ್ತಿದ್ದಾರೆ, ಅವರು ಏನು ವಾಟ್ ದೇ ಎಕ್ಸ್ಪೆಕ್ಟ್ ಇನ್ ಕಾಲೇಜ್ ಆರ್ ಯೂನಿವರ್ಸಿಟಿ, ಅದು ನಾವು ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಈಗ ಒಂದು ಸುಮಾರು 25 ವರ್ಷದಿಂದ ನಮ್ಮದು ಕಾಲೇಜು ನಡೀತಾ ಇದೆ. ಸೊ ಅದರಲ್ಲಿ ನಾವು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ನು, ಗುಡ್ ಅಕಾಡೆಮಿಕ್ಸ್, ಎಕ್ಸಲೆಂಟ್ ಅಕಾಡೆಮಿಕ್ಸು, ಅದಾದ ಮೇಲೆ ಒಂದು ಒಳ್ಳೆ ಪ್ಲೇಸ್ಮೆಂಟು, ಒಂದು ಉದ್ಯೋಗ ಅವಕಾಶ ಅವರಿಗೆ ಕೊಡಬೇಕು. ಇವೆರಡರ ಕಡೆ ತುಂಬ ನಾವು ಕಾನ್ಸಂಟ್ರೇಟ್ ಮಾಡಿ ಮಧ್ಯಭಾಗದ ಕರ್ನಾಟಕದಲ್ಲಿ ನಮ್ಮ GM ಯೂನಿವರ್ಸಿಟಿ ಟಾಪ್ ಯೂನಿವರ್ಸಿಟಿಲಿ ಇದೆ. ಸೊ ಅದು ಯಾಕಿದೆ ಟಾಪಲ್ಲಿ ಅಂದರೆ, ಬಿಕಾಸ್ ಆಫ್ ಗುಡ್ ಪ್ಲೇಸ್ಮೆಂಟ್ಸ್. ಈ ಸತಿ ನೋಡಿ ನಮ್ಮ ಲಾಸ್ಟ್ ಇಯರಲ್ಲಿ 34.4 ಲ್ಯಾಕ್ಸ್ ಪ್ಯಾಕೇಜ್ದು ನಮ್ಮದು ಪ್ಲೇಸ್ಮೆಂಟ್ ಆಗಿದೆ. ಅದೇ ಥರ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ 12 ಲ್ಯಾಕ್ಸ್ ಆಗಿರ್ಬೋದು, 15 ಲಕ್ಷ ಆಗಿರ್ಬೋದು, ಆರ್ 20 ಲ್ಯಾಕ್ಸ್ ಆಗಿರ್ಬೋದು. ಈ ಥರ ಅವರವರ ಕೆಪಬಿಲಿಟಿ ಮೇಲೆ, ಸ್ಟೂಡೆಂಟ್ಸ್ ಕೆಪಬಿಲಿಟಿ ಮೇಲೆ ನಮ್ಮ ಪ್ಲೇಸ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಬಟ್ ನಮ್ಮ ಒಂದು ಉದ್ದೇಶ ಏನಪ್ಪ ಅಂದರೆ, ಮಕ್ಕಳಿಗೆ ಯಾರು ಸೇರ್ಕೊಳ್ತಾರೋ ಅವರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಎಕ್ಸಲೆಂಟ್ ಎಜುಕೇಷನ್ ಆಗಬೇಕು. ಅದೇ ಥರ ಒಂದು ಅವರಿಗೆ ಉದ್ಯೋಗ ಅವಕಾಶ ಸಿಗಬೇಕು, ಮಿನಿಮಮ್ ಒಂದು ಅವರಿಗೆ ಜಾಬ್ ಸಿಗಬೇಕು ಅನ್ನೋ ಒಂದು ಮಿಷನ್ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು ಪೂರ್ಣಗೊಳಿಸ್ತಾ ಇದ್ದೀವಿ. ಈ ನಮ್ಮ ಕಾಲೇಜು ಯೂನಿವರ್ಸಿಟಿನ G. ಮಲ್ಲಿಕಾರ್ಜುನಪ್ಪ ಅಂತೇಳಿ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಪ್ರಾರಂಭಿಸಿದರು. ಅಲ್ಯಾಕೆ ಪ್ರಾರಂಭಿಸಿದರು ಬೆಂಗಳೂರು ಬಿಟ್ಟು ಅಂದರೆ, ನಮ್ಮ ದಾವಣಗೆರೆ ಅಂದರೆ ನಿಮಗೆ ಗೊತ್ತಿದೆ, ರೂರಲ್ ಬ್ಯಾಕ್ಗ್ರೌಂಡ್ ಇದೆ ಮತ್ತು ಎಕನಾಮಿಕಲಿ ಬ್ಯಾಕ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಅವರಿಗೆ ನಮ್ಮ ಬೆಂಗಳೂರಲ್ಲಿ ಏನು ಅವಕಾಶ ಸಿಗುತ್ತೆ, ಯಾವ ಥರ ಅವರಿಗೆ ಫೆಸಿಲಿಟಿ ಸಿಗುತ್ತೆ, ಅದನ್ನು ದಾವಣಗೆರೆ ಭಾಗಕ್ಕೆ ಆ ಫೆಸಿಲಿಟಿ ಕೊಡಬೇಕು ಮತ್ತು ಉದ್ಯೋಗಾವಕಾಶಗಳು ಅಲ್ಲಿಗೂ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಶುರು ಮಾಡಿದರು. ಇದರಲ್ಲಿ ಅದೇ ಥರ ನಮ್ಮ ಚಾನ್ಸಲರ್ ಇದ್ದಾರೆ, ನಮ್ಮ ಚಾನ್ಸಲರ್ ಆದಂಥ ಶ್ರೀ ವೈಸ್ ಚಾನ್ಸಲರ್ ಶ್ರೀ ಶಂಕಪಾಲ್ ಇದ್ದಾರೆ. ಅದೇ ಥರ ನಮ್ಮ ಬೇರೆ ಬೇರೆ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಒಂದು ಉನ್ನತದ ಕೆಲಸದ ಮೇರೆಗೆ ಇವತ್ತಿನ ದಿವಸ ನಮ್ಮ ಈ ಒಂದು ಯೂನಿವರ್ಸಿಟಿ ಒಂದು ಟಾಪ್ ಲೆವೆಲಲ್ಲಿ ಬರ್ತದೆ. ಅದೇ ಥರ ನಮ್ಮ ಚಾನ್ಸಲರ್ ಆದ ಶ್ರೀ ಲಿಂಗರಾಜ್ ಸರ್ ಇದ್ದಾರೆ, ಅವರು ಕೂಡ ಈ ಒಂದು ಉದ್ದೇಶಕ್ಕೆ ಕೈ ಜೋಡಿಸ್ತಿದ್ದಾರೆ. ಸೊ ಇವರೆಲ್ಲರ ಒಂದು ಉದ್ದೇಶದಿಂದ ನಮ್ಮ ಯೂನಿವರ್ಸಿಟಿ ಇವತ್ತು ಟಾಪಲ್ಲಿ ರನ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಇವತ್ತು ನಾವು TV9 ಎಜುಕೇಷನ್ ಫೇರಲ್ಲಿ ರಾಮಯ್ಯ ಯೂನಿವರ್ಸಿಟಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ 12th ಸ್ಟ್ಯಾಂಡರ್ಡ್ ಮಕ್ಕಳು ಅಥವಾ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ನೋಡ್ತಿರೋ ಮಕ್ಕಳು ಕೂಡ ಇಲ್ಲಿಗೆ ಬಂದು ಅವರು ಯಾವ ಪ್ರೋಗ್ರಾಮ್ಗೆ ಇಂಟ್ರೆಸ್ಟ್ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಅವ್ರು ಏನು ಮಾಡ್ಬೋದು, ಯಾವ ಕೋರ್ಸ್ ತೊಗೊಂಡ್ರೆ ಅವ್ರಿಗೆ ಕರಿಯರ್ ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ, ಎಲ್ಲದ್ರ ಬಗ್ಗೆನೂ ಅವರು ತಿಳ್ಕೊಂಡು ಹೋಗ್ಬೋದು. ಆ್ಯಂಡ್ ನಮ್ಮ ಅಡ್ಮಿಷನ್ಸ್ ಟೀಮು, ಫ್ಯಾಕಲ್ಟಿ ಮೆಂಬರ್ಸು ಎಲ್ಲರೂ ಇಲ್ಲಿದ್ದೀವಿ. ನಾವು ಗೈಡ್ ಮಾಡ್ತೀವಿ ಅವ್ರು ಯಾವ ಕೋರ್ಸ್ ತೊಗೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ. ಆ್ಯಂಡ್ ಫ್ರಮ್ ರಾಮಯ್ಯ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಫಾರ್ಮಸಿ, ಸೋಷಲ್ ಸೈನ್ಸ್, ಲಾ, ಸೊ ಎಲ್ಲ ಸ್ಟ್ರೀಮ್ ಪ್ರೋಗ್ರಾಮ್ಸನ್ನು ಆಫರ್ ಮಾಡ್ತಾ ಇದ್ದೀವಿ. 130+ ಪ್ರೋಗ್ರಾಮ್ಸ್ನ ನಾವು ಆಫರ್ ಮಾಡ್ತೀವಿ. ಸೊ ಇವತ್ತು, ನಾಳೆ, ನಾಡಿದ್ದು 3 ದಿನ ಇರುತ್ತೆ ಫೇರು. ಸೊ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ರಾಮಯ್ಯ ಕಡೆಯಿಂದ TV9ಗೆ ಧನ್ಯವಾದಗಳು, ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಥ್ಯಾಂಕ್ ಯು.